ಅಂತ ಸ್ವಾಮಿಗಳನ್ನು ಆತ್ಮದಲ್ಲಿ ಸ್ಮರಿಸುತ್ತಾ ಈ ಒಂದು 2008 2026 ಲೆಕ್ಕ ಕೊಡುವ ಈ ಒಂದು ಭವ್ಯವಾದ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಮನಗೋಳಿಯ ಸಂಗಮ ಬಸವ ಮಹಾಸ್ವಾಮಿಗಳ ಪಾದಗಳಿಗೆ ಶಿರಸ್ಸಾಟಂಗ ನಮಸ್ಕರಿಸಿ ಈ ಒಂದು ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ಸಂಘಟನೆ ಮುಖಾಂತರ ಮುಂತರಲಿಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ ಬಾವಿ ಬೆಟ್ಟಪ್ಪನವರೇ, ಬಸವರಾಜ್ ದಿಂಡೂರವರೇ, ನಮ್ಮ ಸಮಾಜದ ಮುಖಂಡರಾದ ಶಿರೂರವರೇ, HS ನಾಗರಾಜ್ ಅವರೇ, ಶಂಕರ್ ಅವರೇ ಮತ್ತು ಕೊತ್ತಂಬರಿ ವಕೀಲರವರೇ, ಹುಲತ್ತಿ ವಸಂತ ಹುಲತ್ತಿ ಅವರೇ ಮತ್ತು ಬರಂಸಾಗರ ತಿಪ್ಪೇಸ್ವಾಮಿ ಅವರೇ, ಕುಮಾರಸ್ವಾಮಿ ಸಂಡೂರವರೇ, ನಾಗರಾಜ್ ಚಿತ್ರೂರವರೇ, ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಪರಮೇಶ್ ಪಟ್ಟಣ ಶೆಟ್ಟಿ ಅವರೇ ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು, ಧರ್ಮಾಭಿಮಾನಿಗಳು, ಸಮಾಜಾಭಿಮಾನಿಗಳಾದ ಸಿರಿಗೇರಿ ನಾಗನಗೌಡ್ರವರೇ, ಕಳ್ಕನಗೌಡ್ರವರೇ, ಟ್ರಸ್ಟಿಗಳಾದ ಕಳ್ಕನಗೌಡ್ರವರೇ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ GP ಪಾಟೀಲ್ರವರೇ ಮತ್ತು ಆತ್ಮೀಯ ಬಂಧುಗಳಾದ NB ಪಾಟೀಲ್ರವರೇ ಮತ್ತು ಶಿವಚರಣ್ ದೇವರಮನಿಯವರೇ ಮತ್ತು ಮಲ್ಲಿಕಾರ್ಜುನ್ ಹಾವೇರಿಯವರೇ ಮತ್ತು ವೇದಿಕೆಯ ಹಿಂಭಾಗದಲ್ಲಿರುವ ಎಲ್ಲ ಸಮಾಜ ಬಾಂಧವರೇ, ಇಲ್ಲಿ ಮುಂದಿರುವ ಅಣ್ಣ ತಮ್ಮಂದಿರೇ, ಬಂಧುಗಳೇ, ಅಕ್ಕ ತಮ್ಮರೇ, ಸಮಾಜ ಬಾಂಧವರೇ, ತಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ 2008ರಿಂದ 2026ವರೆಗೂ ಪ್ರತಿಯೊಂದು ಲೆಕ್ಕದ ವಿವರವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ದಯವಿಟ್ಟು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಒಟ್ಟು 27,61,57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲಾ ವಿಚಾರಗಳು ಗೊತ್ತಾಗದಲ್ಲ. ನಮ್ಮ ಸಮಾಜ ಬಾಂಧವ್ರು ಏನಪ್ಪಾ ಅಂತಂದ್ರೆ ನಾವುಗಳು ನಮ್ದು ತಪ್ಪಿದೆ. ಇದರಲ್ಲಿ ನಾವೇನ್ ಕೆಲಸ ಮಾಡಕ್ಕೆ ಪುರುಸತ್ತಿರೋದಲ್ಲ, ಏನ್ ಸುಮ್ಮನೆ ಕೆಲಸ ಮಾಡ್ಕೊಂತ ಹೋಗ್ತಾ ಇರ್ತೇವೆ ಹೊರತು ಮಾಡಿದ್ದು ಹೇಳೋದಿಲ್ಲ. ಆದ್ರೆ ಅದು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ. ಇವ್ರೇನು ಈಗೇನೊಂದು ಲೆಕ್ಕ ಕೊಡೋ ಚಳವಳಿ ಏನು ಅಭಿಚಾರಲ್ಲ, ಅದು ನಮ್ಮ ಸಮಾಜ ಬಾಂಧವರಿಗೋಸ್ಕರ ಕೊಡ್ತಾ ಇದೀವಿ. ಇದು ನಮ್ಮ ಒಂದು ಟ್ರಸ್ಟ್, ಏನ್ ಪಂಚಮಶಾಲಿ ಟ್ರಸ್ಟ್ ಅನ್ನೋದು ಇದು ಚಾರಿಟಬಲ್ ಟ್ರಸ್ಟ್. ಇದು ಒಂದು ಇದರ ಲೆಕ್ಕವನ್ನು ನಾವು ಯಾವಾಗಲೂ ಕೊಡ್ಬೇಕಾಗಿದ್ದು, ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ನಾವು ಲೆಕ್ಕನ. ಅದ್ರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಟ್ರಸ್ಟ್ ಮೀಟಿಂಗ್ ನಲ್ಲಿ ನಮ್ಮ ಲೆಕ್ಕ ಕೊಡ್ತಾ ಇದ್ದೀವಿ. ಆದ್ರೆ ಇದು ಸಾರ್ವಜನಿಕ ಕೊಡುವಂತ ಪದ್ಧತಿ ಇಲ್ಲ. ಆದರೆ ಇದೇ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘ ಇದೆಯಲ್ಲ, ಅದು ಸಹಕಾರಿ ರಂಗದಲ್ಲಿದೆ. ಅದಕ್ಕೆ ಮೆಂಬರ್ಶಿಪ್ಗಳು ಇರ್ತಾರೆ. ಅದು ಪ್ರತಿ ಜನರಲ್ ಬಾಡಿಯಲ್ಲಿ ಅದು ಏನು ಕಲೆಕ್ಷನ್ ಆಗಿದೆ, ಅದು ಏನು ಲೆಕ್ಕಪತ್ರ ಜನರಲ್ ಬಾಡಿಯಲ್ಲಿ ಕೊಡ್ಬೇಕಾಗುತ್ತೆ. ಆದರೆ ನಾವು ಈಗಾಗಲೇ ಲೆಕ್ಕ ಕೊಟ್ಟಿದ್ವಿ. ಇದು ಒಂದು ಲೆಕ್ಕ ಕೊಡಬೇಕು ಅಂತ ಏನ್ ಚಳವಳಿ, ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ಈ ಏನ್ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನ್ ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನ ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಅವರು 8 ವರ್ಷದಲ್ಲಿ ಪ್ರತಿ ಮೀಟಿಂಗ್ ನಲ್ಲಿ ಇದ್ದಾರೆ. ಪ್ರತಿ ಮೀಟಿಂಗ್ ನಲ್ಲಿ ಲೆಕ್ಕ ಕೊಟ್ಟಿವಿ. ಇವತ್ತಿನವರೆಗೂ ಯಾಕೆ ಲೆಕ್ಕ ಕೇಳಲಿಲ್ಲ ಅವರು? ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮಗೆ ಈ ಲೆಕ್ಕ ಕೊಡಬೇಕು ಅಂದಾಗ ನಾವು ಅಂಥದ್ದಾಗಿ ರಾಜ್ಯ ಸಂಘದ ಪದಾಧಿಕಾರಿಗಳನ್ನ, ರಾಜ್ಯದ ಮುಖಂಡರನ್ನ ಕರೆದು ಲೆಕ್ಕ ಕೊಟ್ವಿ. ಲೆಕ್ಕ ಕೊಟ್ಟ ಮೇಲೂ ಅವರು ಮತ್ತೇನು ಹೇಳಿದ್ರು, ಸಾರ್ ನಮ್ಮ ಸಮಾಜದ ಮುಖಂಡರಿಗೆ ಲೆಕ್ಕ ಕೊಡಬೇಕು ಅಂತ ಕೇಳಿದ್ರು. ನಾವು ಪದ್ಧತಿ ಪ್ರಕಾರ ನಾವು ಮಾಡಿಟ್ರೆ ಕೊಡೋ ಅವಶ್ಯಕತೆ ಇಲ್ಲ ಅಂದರು. ಆದರೆ ಹಿರಿಯ
ನಮ್ಮ ಸಮಾಜದ ಮುಖಂಡರು ನಾಗನಗೌಡರು ಒಂದು ಮಾತು ಕೇಳಿದ್ರು ನಮಗೆ, ಅವ್ರು ಲೆಕ್ಕ ಕೊಡ್ರಿ ಅಂತ ಕಾಗ್ಲಿ ಡೈವರ್ಟ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಅಂದ್ರು. ನಾವು ಲೆಕ್ಕ ಯಾವತ್ತು ಕೇಳಿದ್ರು ಕೊಡಕ್ ತಯಾರಿದ್ದೇವೆ ಅಂತ ಹೇಳಿದಾಗ ಅವಾಗ ಅವ್ರ ಕಂಡೀಷನ್ ಕೇಳಿ ಹೇಳ್ತಾನೆ ಅಂದ್ರು. ಹರಿಹರದ ಮಠದಲ್ಲೇ ಬಂದು ಲೆಕ್ಕ ಕೊಡ್ಬೇಕು ಅಂತ ಹೇಳಿದ್ರು. ತಾರೀಖು 11/4/2026 ಸಾಯಂಕಾಲ 5 ಗಂಟೆಗೆ ಫಿಕ್ಸ್ ಮಾಡಿದ್ರು. 5 ಗಂಟೆಗೆ ಇವೇ ಪುಸ್ತಕ ಇವೇ ಲೆಕ್ಕ ತಗೊಂಡು ಬಂದೆ ನಾನು. ಅವತ್ತು 5 ಗಂಟೆಗೆ ಬರೋದು 5:20 ಬಂದ್ರು. ಯಾರ ಸಂಘದ ಏನ್ ಲೆಕ್ಕ ಕೇಳೋ ಸಂಘ ಏನ್ ಅಧಿಕೃತ ಆಗಿ ಹುಟ್ಕೊಂಡಿದ್ದಲ್ಲ ಅವರು ಬಂದ್ರು. ಅಧ್ಯಕ್ಷರು ಪರಮೇಶ್ವರ್ ಗೌಡ್ರು, ಅವ್ರ ಜೊತೆಗೆ ನಮ್ಮ ಸಮಾಜದ ಗಣ್ಯ ವರ್ತಕರಾದ ರಾಣೆಬೆನ್ನೂರು ಎನ್ ಬಿ ರಾಜಣ್ಣವ್ರು ಬಂದ್ರು, ವಕೀಲರು ಬಂದ್ರು, ಬಿರಿಕೊಡರು ವಕೀಲರು ಬಂದ್ರು, ಸಿರಿಗೆರೆ ನಾಗನಗೌಡರು ಇದ್ರು. ಸುಮಾರು 5:20 10 ಗಂಟೆವರೆಗೂ ಒಂದು ರೂಮ್ನಲ್ಲಿ ಕುತ್ಕೊಂಡು ಪ್ರತಿಯೊಂದು ಲೆಕ್ಕ ಕೇಳಿದ್ವಿ. ನೀವು ಇನ್ನೂ 10 ಜನ ಕರ್ಕೊಂಬರ್ಬೇಕಾಗಿತ್ತು ಅಂತ ಹೇಳಿದ್ವಿ. ಇಲ್ಲ ಪರವಾಗಿಲ್ಲ ನಾವು ಬಂದಿದ್ದೇವೆ ಕೊಡ್ರಿ ಅಂತ ಹೇಳಿದ್ರು, ಕೊಟ್ವಿ. ಆದ್ರೆ ಅವ್ರಿಗೆ ಆತ್ಮ ಸಂತೋಷದಿಂದ ಅಲ್ಲೇ ಒಪ್ಕೊಂಡು ಹೋದ್ರು. ಇಲ್ಲೇ ಸಿರಿಗೆರೆ ನಾಗನಗೌಡರು ಅದಾರ, ರಾಜಣ್ಣರು ಅದಾರ, ಗುರಿಕರ್ ವಕೀಲರು ಇಲ್ಲೇ ಕೂತಿದ್ದಾರೆ. ಅದಕ್ಕೆ ಬೇಕಾದ್ರೆ ಅವ್ರಿಗೆ ಸಾಕ್ಷಿಯಾಗಿ ಕೇಳ್ರಿ. ಆದ್ರೆ ನಾವು ಲೆಕ್ಕ ಕೊಡಕ್ಕೆ ಯಾವ್ದಕ್ಕೆ ಹೆದರ್ತಾ ಇಲ್ಲ. ನಾವು ಲೆಕ್ಕ ಕೊಡಕ್ಕೆ ಮತ್ತೆ ಇವರು ಚಳವಳಿ ಅಂದ್ರಲ್ಲ, ಅದಕ್ಕೋಸ್ಕರ ಲೆಕ್ಕ ಕೊಡಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಲೆಕ್ಕ ಸವಿಸ್ತರವಾಗಿ ಕೊಡ್ತೇವೆ. ಈ ಲೆಕ್ಕ ಪ್ರತಿಯೊಂದು ಎಲ್ಲವೂ ಓದ್ಕೊಂತ ಹೋಗ್ತೇವೆ, ಯಾರ್ಯಾರು ಏನೇನು ಕೊಟ್ಟಾರಂತ. ಅದಕ್ಕಿಂತ ಮುಂಚೆ ಕೆಲವು ಆಪಾದನೆಗಳು ನಮ್ಮ ಬಗ್ಗೆ ಈ ಒಂದು ಟ್ರಸ್ಟಿನ ಲೆಕ್ಕ ಬಿಟ್ಟು ಕೆಲವು ವಿಚಾರಗಳನ್ನ ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. ನನ್ನ ಮೇಲೆ ಆಪಾದನೆ ಮಾಡಿದರೆ ಅಂದ್ರೆ ನಮ್ಮ ಟ್ರಸ್ಟಿನ ಮೇಲೆ ಆಪಾದನೆ ಮಾಡಿದ್ದಾರೆ. ನಮ್ಮ ಟ್ರಸ್ಟ್ ಎಲ್ಲರಿಗೂ ಮೇಲೆ ಆಪಾದನೆ ಮಾಡಿದಂಗೆ. ನಮ್ಮ ಟ್ರಸ್ಟಿನ ಸದಸ್ಯರು 15 ಜನ ಇದ್ದಾರೆ, 15 ಜನ ಟ್ರಸ್ಟ್ಗಳಿದ್ದಾರೆ. ಅದರಲ್ಲಿ ಆ ಟ್ರಸ್ಟ್ನಲ್ಲಿ ಹುಟ್ಟಾಕಿದಾರೋ ಅವತ್ತಿನ ಟೈಮ್ನಾಗೆ ರಾಜ್ಯದ ಅಧ್ಯಕ್ಷರು, ಸಮಾಜದ ಮುಖಂಡರು ಮತ್ತು ಆ ಒಂದು ಟ್ರಸ್ಟ್ ಅನ್ನು ಹುಟ್ಟಾಕಿದ ಬಾವಿ ಬೆಟ್ಟಪ್ಪರು ಇಲ್ಲದಾರೆ, ದಿಂಡೂರ ಇಲ್ಲದಾರೆ. ಇವತ್ತು ಅವರು ಹುಟ್ಟಾಕಿದ ಒಂದು ಇದರಲ್ಲಿ ಇವರು ಹೇಳಿದ ವಿಚಾರಗಳು ಒಂದೊಂದೇ ಪಾಯಿಂಟ್ ಹೇಳ್ತೀನಿ. ಬಾವಿ ಬೆಟ್ಟಪ್ಪನವರು ಜಮೀನು ಸ್ವಂತ ಹೆಸರಿಗೆ ಮಾಡ್ಕೊಂಡಿವಿ ಅಂತ ಯಾರು ನಾವು ಯಾರು ಹೇಳಿದಾಗ ಯಾರ ಮುಂದೆ ಬಯನ್ ಸಮಾಜದ ಮುಖಂಡರು ಸಮಾಜದ ಭಕ್ತರು ಬಂದಿರ್ತಾರಲ್ಲ ಅವ್ರಿಗೆ ಸುಳ್ಳು ಹೇಳಕ್ಕೆ ಏನಾಗತ್ತೆ. ಹೇಳಿದ್ರು ಬಾವಿ ಬೆಟ್ಟಪ್ಪನವ್ರ ಹೆಸರಿಗೆ ಜಮೀನು ಮಾಡ್ಕೊಂಡಾರ, ಮಠದ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಆದ್ರೆ ನಾವು ಏನು ಪೀಠಾರೋಹಣ ಮಾಡಿದ್ವಲ್ಲ ಆ ಜಗದಲ್ಲಿ 4 ಎಕರೆ 17 ಗುಂಟೆ ಏನ್ ಜಮೀನ್ ಇತ್ತಲ್ಲ, ಅಲ್ಲಿ ನಾವು ಅವತ್ತಿನ ದಿವಸ ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ವಿ. ಅವತ್ತಿನ ದಿವಸ ಕೆಲವರೆಲ್ಲರೂ ಬಂದು ಇದು ಶಿವಪ್ಪನವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಇದು ಒಳ್ಳೆ ಜಾಗ ಇದೆ, ಪಕ್ಕದಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ, ಏನಾರು ಮಾಡಿ ಶಿವಪ್ಪರಿಗೆ ಒಪ್ಪಿಸಿ ಈ ಜಮೀನು ಮಠಕ್ಕೆ ತಗೊಂಡ್ರೆ ಮೇನ್ ರೋಡ್ನಾಗ ಆಗುತ್ತೆ ಅಂತ ವಿಚಾರ ಹೇಳಿದಾಗ ಶಿವಪ್ಪರಿಗೆ ನಾವು ಅವತ್ತಿನ ಒಂದು ನಮ್ಮ ಸಮಾಜದ ಮುಖಂಡರು ಹೌದು, ಮಂತ್ರಿಗಳು ಆಗಿದ್ರು, ಅವ್ರು ನಮ್ಮ ಒಂದು ಅಭಿಮಾನಿಗಳಾಗಿದ್ರು. ಅವರು ಕೇಳಿದಾಗ ಅವರು ಯಾವುದೋ ಒಂದು ವಿಚಾರಕ್ಕೋಸ್ಕರ ಜಮೀನು ಖರೀದಿ ಮಾಡಿದ್ದು. ಅವತ್ತು ಸ್ವಲ್ಪ ರೇಟ್ ಜಾಸ್ತಿ ಇದ್ರು ಅವ್ರು ಏನ್ ಹೇಳಿದ್ರು, ಯೋಚನೆ ಮಾಡ್ತೀನಿ ಅಂತ ಫಸ್ಟ್ ಹೇಳಿದ್ರು. ಅವತ್ತಿನ ದಿವಸ ಬೆಂಗಳೂರಿನಲ್ಲಿ HS ನಾಗರಾಜ್ ಇದ್ರು. ನಾನು ಫೋನ್ ಮಾಡಿದೆ, ಸರ್ ನಿಮ್ಮ ಜಮೀನು ನಮಗೆ ಬೇಕಾಗಿದೆ, ಆ ಜಮೀನ ನಮ್ಮ ಮಠಕ್ಕೆ ಕೊಡ್ರಿ ಅಂತ ಕೇಳಿದ್ವಿ. ಆ ಕೂಡಲೇ ಹೂ ಅಂತ ಹೇಳಿ ಅವ್ರ ತಂದೆಯವ್ರಿಗೆ ಒಪ್ಪಿಸಿ ಏನ್ ನಾವು ತಗೊಂಡಿದ್ವಿ ಅದನ್ನ ನೀವು ತಗೊಳ್ರಿ ಅಂತ ಹೇಳಿ ಅವತ್ತಿನ ದಿವಸ ಮಾಡ್ಬೇಕಾಗಿತ್ತು. ಇಮಿಡಿಯೇಟ್ ಅವರು GP ಹೋಲ್ಡರ್ ಆಗಿ ಅದನ್ನ ತಗೊಂಡು ನಮ್ಮ ಒಂದು ಟ್ರಸ್ಟಿಗೆ ರಿಜಿಸ್ಟರ್ ಮಾಡಿಸ್ಕೊಡೋಕೆ ರೆಡಿ ಆದ್ರು. ಅವತ್ತಿನ ದಿವಸ ಕಾಲ ಏನಿತ್ತಪ್ಪ ಅಂದ್ರೆ 79 AB ಇತ್ತು. ನಾವು ಅಗ್ರಿಕಲ್ಚರ್ ಲ್ಯಾಂಡ್ ನ ಟ್ರಸ್ಟಿಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ ಬರ್ತಾ ಇದ್ದಿಲ್ಲ. ಅವತ್ತಿನ ದಿವಸ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. DC ಗೆ ಅಪ್ಲಿಕೇಶನ್ ಕೊಟ್ವಿ. DC ಅವರು ಹೇಳಿದ್ರು, ಇದು ಒಂದು ಮಠಕ್ಕೆ ಧಾರ್ಮಿಕಕ್ಕೆ ಒಂದು ಯಾವುದೇ ಸಂಸ್ಥೆಗೆ ನನಗೆ ಅಧಿಕಾರ ಇರೋದು 2 ಎಕರೆ ಇದೆ, ಅದಕ್ಕಿಂತ ಹೆಚ್ಚಿಗೆ ಅಧಿಕಾರ ಇಲ್ಲ. ಆ ಅಧಿಕಾರ ಬೇಕಂದ್ರೆ ಸರ್ಕಾರದಿಂದ ಅಪ್ರೂವಲ್ ತಗೋಬೇಕು ಅಂತಂದ್ರು. ಆದ್ರೆ ಶಿವಪ್ಪರ್ ಹೇಳಿದ್ರು, ನಾನು ಅಲ್ಲೇ GP ತಾಂಡನೆ, ಆದಷ್ಟು ಬೇಗನೆ ನೀವು ರಿಜಿಸ್ಟರ್ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು. ಆ ಒಂದು ಉದ್ದೇಶದಿಂದ ಅವತ್ತಿನ ದಿವಸ ಬಾವಿ ಬೆಟ್ಟಪ್ಪರದು ಇನ್ಕಮ್ ಟ್ಯಾಕ್ಸ್ ಫೈಲ್ ಇದ್ದಿಲ್ಲ. ಯಾರ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಇಲ್ಲ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡಬಹುದಾಗಿತ್ತು. ಅವತ್ತಿನ ದಿವಸ ಬೆಟ್ಟಪ್ಪರಿಗೆ ನಾವು ಒತ್ತಾಯ ಮಾಡಿ ಆ ಒಂದು 2 ಎಕರೆ ಏನ್ ಟ್ರಸ್ಟಿಗೆ ಬರ್ಸ್ಬೇಕಾಗಿತ್ತಲ್ಲ ಅದನ್ನ ನಾನು ಟ್ರಸ್ಟಿನ ಪರವಾಗಿ ಟ್ರಸ್ಟಿಗೆ ಮಾಡಿಸ್ದೆ. ಉಳಿಕಿದ 2 ಎಕರೆ ಚಿಲ್ಡ್ರನ
ಬಾವಿ ಬೆಟ್ಟಪ್ಪರಿಗೆ ನಾವೆಲ್ಲ ಟ್ರಸ್ಟ್ನವರು ಒತ್ತಾಯ ಮಾಡಿ ನಿಮ್ಮ ಹೆಸರಿಗೆ ಮಾಡಿಸ್ರಿ ಅಂತ ಹೇಳಿದ್ರು. ನಾವು ಅವ್ರ ಕೊನೆಗೆ ಒಪ್ಪಿಕೊಂಡು ಸೈನ್ ಮಾಡಿ ರಿಜಿಸ್ಟರ್ ಮಾಡಿ ಕೊಟ್ರು. ಆದ್ರೆ ಆ ಜಮೀನು ಇವತ್ತು ನಮ್ಮ ಪೀಠಕ್ಕೆ ಸೇರ್ಬೇಕಾಗಿದ್ದಾಗ ಎಚ್ ನಾಗರಾಜರು ಒಬ್ರು ಮೇನ್ ಕಾರಣ ಅಂತ ಹೇಳ್ಬೋದು. ಅವ್ರ ಅಪ್ಪರಿಗೆ ಒಪ್ಪಿಸಿದ್ರು, ಸಮಾಜಕ್ಕೋಸ್ಕರ ಕೇಳ್ತಾ ಇದಾರೆ ಕೊಟ್ಟು ಬಿಡ್ರಿ ಅಂತ ಅಂದ್ರು. ಆದ್ರೆ ಕೊಟ್ರು. ಆದ್ರೆ ಆ ಒಂದು ಜಗನ ನಾನ್ ದಾನ ಮಾಡೇನಿ ಅಂತ ಹೇಳ್ತಾರೆ. ಹೇಳಿ ಪಾಪ ಅವ್ರಿಗೆ ಏನಿದೆ ಹೇಳಿ. ಆದ್ರೆ ಇನ್ನೂ ಒಂದು ಮಾತು ಏನು ಅಭಿಪ್ರಾಯ ಬಂತು ಅಂದ್ರೆ, ಬಾವಿ ಬೆಟ್ಟಪ್ಪನ ಹೆಸರಿಗೆ ಮಾಡಿಸ್ಕೊಂಡಾರ ಅಂದ್ರು. ಬಾವಿ ಬೆಟ್ಟಪ್ಪನವ್ರು ನಮಗೆ 3 ವರ್ಷದಿಂದ ಕಾಡ್ತಿದ್ರು. ಏನಂತ, ನನಗೆ ವಯಸ್ಸಾಗಿದೆ, ನನ್ನ ಹೆಸರಿಗಿದೆ, ಅದು ಮಠದ ಆಸ್ತಿ, ಮಠಕ್ಕೆ ಬರೆದು ಕೊಡ್ಬೇಕಾಗಿದೆ, ದಯವಿಟ್ಟು ನಮ್ಮ ಮಕ್ಕಳು ಫಾರಿನ್ಗೆ ಎಲ್ಲಿ ಇರ್ತಾರೆ, ನಾಳೆ ತೊಂದರೆ ಆಗಬಾರ್ದು, ಮಠಕ್ಕೆ ಮಾಡ್ರಿ, ವಾಪಸ್ ಮಾಡಿಸ್ಕೇಳ್ರಿ ಅಂತ 3 ವರ್ಷದಿಂದ ನನಗೆ ಕಾಡಿದಾಗ ಹೋದ ವರ್ಷ ತಾರೀಕು 15/4/2025 ಸ್ವರಸತ್ವ ಜಮೀನಿನ ದಾನ ಪತ್ರವನ್ನು ಟ್ರಸ್ಟ್ ಹೆಸರಿಗೆ ಮಾಡಿಸಿಕೊಟ್ಟಿದ್ದಾರೆ. ಆಪಾದನೆ ಮಾಡ್ಬೇಕಾದ್ರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣ ಸಹಿತ ನೋಡ್ಬೇಕಂತ ಹೇಳ್ತೇವೆ ನಾವು. ಇವತ್ತು ಸಮಾಜ ದೊಡ್ಡದು. ಆದ್ರೆ ಯಾರಿಗೆ ಬೇಕಾದ್ರೆ ಅವ್ರು ದೊಡ್ಡರಾಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅದು ಸರಿಯಲ್ಲ ಅಂತ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆಮೇಲೆ ಮಹಾಂತ ಸ್ವಾಮಿ ಕಾಲೇಜ್ ಅಂತ ಮಾಡಿದ್ದೇವೆ ನಾವು ದಾವಣಗೆರೆಯಲ್ಲಿ. ಅದನ್ನ ಹೇಳ್ತಾರೆ ಸಭೆಯಲ್ಲಿ, ಮಹಾಂತ ಕಾಲೇಜ್ನ ಆ ಟ್ರಸ್ಟಿಗಳು ಸ್ವಂತಕ್ಕೆ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಈ ಒಂದು ಟ್ರಸ್ಟ್ ಮಹಾಂತ ಸ್ವಾಮಿ ಕಾಲೇಜ್ ಟ್ರಸ್ಟ್, ಹರ ಎಜುಕೇಶನ್ ಟ್ರಸ್ಟ್, ಕೇವಲ ನಾವುಗಳು ಸಮಾಜದ ವ್ಯಾಪಾರಸ್ಥರು, ಸಮಾಜದ ಮುಖಂಡರುಗಳು, ನಾವು ಬಂಧುಗಳು ಕುತ್ಕೊಂಡು ಒಂದು ಮೀಟಿಂಗ್ ಕರೆದು ಆ ಮೀಟಿಂಗ್ ನಲ್ಲಿ 16 ಜನ ಬಂದಿದ್ರು. 16 ಜನ ಸೇರಿ ಕಾಲೇಜ್ ಒಂದು ಮಾಡ್ಬೇಕು ಅಂತಂದ್ವಿ. ಏನ್ ಮಾಡ್ಬೇಕು ಅಂದ್ರು, ಡೊನೇಷನ್ ಕೊಡ್ಬೇಕು ಅಂತಂದ್ವಿ. ಎಷ್ಟು ಡೊನೇಷನ್ ಅಂತಂದ್ವಿ, 11 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ಬೇಕು ಆ ಒಂದು ಸ್ಥಾಪನೆಗೆ. ಎಲ್ಲರೂ 11 ಲಕ್ಷ ಕೊಟ್ರು. ಹೆಸರು ಏನ್ ಇಡಬೇಕು ಅಂತ ಒಂದು ಯೋಚನೆ ಮಾಡಿದ್ವಿ. ಏನ್ ಇಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಬಾಂಧವಗಳು, ಬೇರೆ ಯಾರು ಇಲ್ಲ, ನಮ್ಮ ಡಾಕ್ಟರ್ ಮಹಾಂತ ಸ್ವಾಮಿಗಳು ಅವರ ಸ್ಮರಣೆಗೋಸ್ಕರ ಅವ್ರ ಹೆಸರು ಇಡ್ರಿ ಅಂತ ಹೇಳಿದ್ರು. ಡಾಕ್ಟರ್ ಮಹಾಂತ ಸ್ವಾಮಿ ಪದವಿ ಪೂರ್ವ ಕಾಲೇಜನ್ನು ದಾವಣಗೆರೆಯಲ್ಲಿ ಅದ್ಭುತವಾಗಿ ಒಂದು ಅತ್ಯುತ್ತಮ ಒಂದು ಕಾಲೇಜನ್ನು ಮಾಡಿದ್ದೀವಿ. ಅದಕ್ಕೆ 11 ಲಕ್ಷ ರೂಪಾಯಿ 2 ಕೋಟಿ ರೂಪಾಯಿ ಟ್ರಸ್ಟಿಗಳು ಹಾಕಿದವಿ. ನಾನು 1 ಕೋಟಿ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಸಾಲ ಕೊಟ್ಟೇನಿ. ಇನ್ನ 3 ಜನ ಟ್ರಸ್ಟಿ 50 ಲಕ್ಷ ರೂಪಾಯಿ ಸಾಲ ಕೊಟ್ಟಾರೆ. ನಮ್ಮ ಹರ ಸೊಸೈಟಿಯಲ್ಲಿ 60 ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಸೇವಾ ಮನೋಭಾವದಿಂದ ಇವತ್ತು ಅವರು ಟ್ರಸ್ಟ್ ಆಸ್ತಿನ, ಮಹಾನ್ ಸ್ವಾಮಿಗಳು ಟ್ರಸ್ಟ್ ಆಸ್ತಿನ ಸ್ವಂತಕ್ಕೆ ಮಾಡ್ಕೊಂಡಾರ. ಅದು ಇವತ್ತಿಗೂ ಸ್ವಂತ ಅಲ್ಲ. 30 ವರ್ಷ ಲೀಸ್ ತಗೊಂಡು ನಾವು ನಡೆಸ್ತಾ ಇದ್ದೇವೆ. ಇವತ್ತು ಕಾಲೇಜ್ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ಜನರು ಕೇಳ್ತಾರೆ, ಪಂಚಮಸಾಲಿ ಸಮಾಜ ಇಷ್ಟು ಕೆಟ್ಟ ಸಮಾಜ ಏನು ಮಾಡಿಲ್ಲ ಅಂತ. ಇವತ್ತು ಟ್ರಸ್ಟ್ ನಲ್ಲಿ ರೊಕ್ಕ ಇಲ್ಲ, ಟ್ರಸ್ಟ್ ನಲ್ಲಿ ಖರ್ಚಿಗಿಲ್ಲ. ಆದ್ರೆ ನಾವುಗಳು ಒಂದು ಸಮಾಜದ ಸ್ವಾಮಿಗಳು ಗೌರವ ಸಲುವಾಗಿ ಈ ಒಂದು ಕಾಲೇಜ್ ಮಾಡಿದೀವಿ ಅಂತ ಹೇಳ್ತಾ ಇನ್ನೂ ಒಂದು ವಿಚಾರ ಹೇಳಿದ್ರು. ಸಿದ್ಧಲಿಂಗ ಸ್ವಾಮೀಜಿ ಅವ್ರದ್ದು ಕೋರ್ಟ್ ನಲ್ಲಿ ಇದೆ ಅಂತ ಹೇಳಿದ್ರು. ಸಿದ್ಧಲಿಂಗ ಸ್ವಾಮೀಜಿ ಅವ್ರದ್ದು ಯಾವುದು ಕೋರ್ಟ್ ನಲ್ಲಿ ಇದ್ರೆ ದಾಖಲೆ ಕೊಡ್ರಿ. ಸಿದ್ಧಲಿಂಗ ಸ್ವಾಮಿಯವರು ನಮ್ಮವರ ಆತ್ಮವಿಶ್ವಾಸ ಇದೆ, ಈಗಲೂ ಮಾತಾಡ್ತವೆ. ಅವ್ರು ಬೇಕಾದಷ್ಟು ತಪ್ಪ ಹೇಳ್ಯಾರ. ಅಣ್ಣರೇ, ದೊಡ್ಡ ಪೀಠಕ್ಕೆ ಮಾಡಿದ್ರಿ, ನಾನು ಬಹಳ ಸೇವೆ ಮಾಡಿದ್ದೆ. ಆದ್ರೆ ದುರಾದೃಷ್ಟವಶಾತ್ ನನ್ನ ಸ್ನೇಹಿತರಿಂದ